ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನೀರನ್ನು ಮಿತವಾಗಿ ಬಳಸಿ ನಗರಸಭೆ ಅಧ್ಯಕ್ಷೆ ಪ್ರಿಯಾಂಕಾ ನಾಯಕ್ ಸಾರ್ವಜನಿಕರಲ್ಲಿ ಮನವಿ. ಹಿರಿಯ ಪತ್ರಕರ್ತ ಶರಣಪ್ಪ ಹಿರೇಮಠರಿಗೆ ಸಿಂಧನೂರು ಪತ್ರಕರ್ತರಿಂದ ನುಡಿ ನಮನ. ಸದಾ ಹೆಣ್ಣಿನ ಮನಸ್ಸಿನಲ್ಲಿ ಕೀಳಿರಿಮೆ ತುಂಬಲಾಗಿದೆ. ಮೀನಾಕ್ಷಿ ಬಾಳಿ. ಕಲಬುರಗಿ ವಿಭಾಗಕ್ಕೆ 5ನೇ ಸ್ಥಾನ ಪಡೆದ ಸನ್ರೈಸ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಸುಧಾ. ಭೂತಲದಿನ್ನಿ ಗಾಂಧಿನಗರ ಟಿಬಿ ಮುಕ್ತ ಗ್ರಾಮ ಪಂಚಾಯಿತಿ ಎಂದು ಘೋಷಣೆ. ವಾರ್ತೆಗಳ ವಿವರ. ನಗರಸಭೆ ಅಧ್ಯಕ್ಷರಾದ ಪ್ರಿಯಾಂಕಾ ನಾಯಕ್ ಅವರು ತುರುವಾಳು ಕುಡಿಯುವ ನೀರಿನ ಕೆರೆಯನ್ನು ವೀಕ್ಷಣೆ ಮಾಡಿ ಅಧಿಕಾರಿಗಳಿಂದ ನೀರಿನ ಮಾಹಿತಿ ಪಡೆದು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಕರ್ತವ್ಯ ನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ತುರುವಿಹಾಳ ಹಾಗೂ ಸಿಂಧನೂರಿನ ದೊಡ್ಡ ಕೆರೆ ಹಾಗೂ ಸಣ್ಣ ಕೆರೆಯನ್ನು ಭರ್ತಿ ಮಾಡಲಾಗಿದ್ದು ಬೇಸಿಗೆ ಕಾಲದಲ್ಲಿ ನಗರದ ಜನರಿಗೆ ಸಮರ್ಪಕವಾಗಿ ನೀರಿನ ಸರಬರಾಜು ಮಾಡಲಾಗುವುದು. ಈಗಾಗಲೇ 5 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗುತ್ತಿದ್ದು ನಗರಸಭೆಯ ಎಲ್ಲ ಸದಸ್ಯರೊಂದಿಗೆ ಸಭೆಯನ್ನು ಮಾಡಿ ನೀರು ಸರಬರಾಜಿನಲ್ಲಿ ಬದಲಾವಣೆ ಮಾಡುವ ಕುರಿತು ಚರ್ಚಿಸಿ ತೀರ್ಮಾನ ಕೈಗೊಂಡು ಒಟ್ಟಿನಲ್ಲಿ ನೀರಿನ ಅಭಾವ ಸೃಷ್ಟಿಯಾಗದಂತೆ ಕೆಲಸ ಮಾಡಲಾಗುವುದು. ಎಲ್ಲ ಜನರು ನೀರನ್ನು ಹಿತಮಿತವಾಗಿ ಬಳಸಬೇಕೆಂದು ಮನವಿ ಮಾಡಿಕೊಂಡರು. ನಂತರ ಉಪಾಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ಮಾತನಾಡಿ ಬೇಸಿಗೆ ಕಾಲ ಇರುವುದರಿಂದ ಪ್ರತಿಯೊಬ್ಬರೂ ಕೂಡ ನೀರನ್ನು ಮಿತವಾಗಿ ಬಳಸಿ ನಗರಸಭೆಯೊಂದಿಗೆ ಕೈ ಜೋಡಿಸಬೇಕೆಂದು ಜನರಲ್ಲಿ ಮನವಿ ಮಾಡಿಕೊಂಡರು. ಇದೇ ವೇಳೆ ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರ್, ನಗರಸಭೆ ವಿರೋಧ ಪಕ್ಷದ ನಾಯಕರಾದ ಚಂದ್ರಶೇಖರ್ ಮೈಲಾರ್, ಸದಸ್ಯರಾದ ಸತ್ಯನಾರಾಯಣ್ ಹಾಗೂ ನಗರಸಭೆ ಸಿಬ್ಬಂದಿಗಳು ಇದ್ದರು. ಬೇಸಿಗೆ ಕಾಲ ಬರುತ್ತಿರೋದ್ರಿಂದ ಈಗ ತುರ್ವಿಹಾಳ್ ಕೆರೆನ 7 ಮೀಟರ್ ಅವೈಲೇಬಲ್ ಇರೋದ್ರಿಂದ ನಾವು ಈಗ 6.8 ಮೀಟರ್ ಅಷ್ಟು ನೀರನ್ನ ನಾವು ತುಂಬಿಸ್ಕೊಂಡಿದ್ದೀವಿ. ಇದನ್ನು 3 ತಿಂಗಳ ನಾವು ಯೂಸ್ ಮಾಡಬಹುದು. ಈ ತುರ್ವಿಹಾಳ್ ಕೆರೆ ತುಂಬಿಸೋದಲ್ಲದೆ ಸಿಂಧನೂರಿನಲ್ಲಿರುವ 2 ಕೆರೆ, ದೊಡ್ಡ ಕೆರೆ ಮತ್ತೆ ಚಿಕ್ಕ ಕೆರೆ, ಆ 2 ಕೆರೆನೂ ನಾವು ತುಂಬಿಸ್ಕೊಂಡಿದ್ದೀವಿ. ನೀರು ಬೇಸಿಗೆಗೆ ನೀರನ್ನ ನಾವು ಸಮರ್ಪಕವಾಗಿ ನಾವು ಕೊಡ್ತೀವಿ. ಇದು ಜನತೆನೂ ಅದನ್ನ ಹಿತಮಿತವಾಗಿ ನೀರನ್ನು ಬಳಸಬೇಕು, ನಮ್ಗೆ ಸಹಕಾರ ಕೊಡ್ಬೇಕು. ಅದಕ್ಕೆ ಬೇಸಿಗೆ ಇರುವುದರಿಂದ ನೀರು ಮಿತವಾಗಿ ಬಳಸಬೇಕಂತ ನಾನು ಕೇಳ್ಕೊಳ್ತೇನೆ. ಹಿರಿಯ ಪತ್ರಕರ್ತ ಶರಣಪ್ಪ ಹಿರೇಮಠ ಅಕಾಲಿಕ ನಿಧನ ಹೊಂದಿದ ಹಿನ್ನೆಲೆ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಶರಣಪ್ಪ ಹಿರೇಮಠರ ಸಾವಿಗೆ ಸಂತಾಪ ಸೂಚಿಸಲಾಯಿತು. ಪತ್ರಕರ್ತರ ಸಂಘದ ಅಧ್ಯಕ್ಷರಾದ DH ಕಂಬಳಿ, ಶ್ಯಾಮ್ ಕುಮಾರ್, ಪ್ರಹ್ಲಾದ್ ಗುಡಿ, ವೀರಭದ್ರಪ್ಪ ಜವಳಗೇರ, ಶರಣಪ್ಪ ಗೋನಾಳ್, ಅಶೋಕ್ ಬೆನ್ನೂರ್, ಅಮರೇಶ್ ಅಲಬನೂರು, ಚಂದ್ರಶೇಖರ್ ಬೆನ್ನೂರ್, ಯಮನಪ್ಪ ಪವಾರ್, ಚಂದ್ರಶೇಖರ್ ಹೆರ್ದಿಹಾಳ್, ಚಿದಾನಂದ ದೊರೆ ಸೇರಿದಂತೆ ಅನೇಕರು ಮಾತನಾಡಿ ಹಿರಿಯ ಪತ್ರಕರ್ತ ಶರಣಪ್ಪ ಹಿರೇಮಠ ಅವರು ಪತ್ರಿಕಾ ವೃತ್ತಿಯಲ್ಲಿ ಸುಮಾರು 30 ವರ್ಷಗಳ ಕಾಲ ಅನನ್ಯ ಸೇವೆಯನ್ನು ಸಲ್ಲಿಸಿ ಯುವ ಪತ್ರಕರ್ತರಿಗೆ ಮಾದರಿಯಾಗಿದ್ದರು. ಇವರ ಅಕಾಲಿಕ ಮರಣದಿಂದ ಪತ್ರಿಕೋದ್ಯಮಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಸಂತಾಪ ಸೂಚಿಸಿ ಶರಣಪ್ಪ ಹಿರೇಮಠರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವ ಶಕ್ತಿ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸಿ 1 ನಿಮಿಷಗಳ ಕಾಲ ಎಲ್ಲ ಪತ್ರಕರ್ತರು ಮೌನ ಆಚರಿಸಿ ಆತ್ಮಕ್ಕೆ ಶಾಂತಿ ಕೋರಿದರು. ಈ ವೇಳೆ ಶ್ರದ್ಧಾಂಜಲಿ ಸಭೆ ಅಂಗವಾಗಿ ವನಸಿರಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡ ಪಕ್ಷಿಗಳಿಗೆ ನೀರುಣಿಸುವ ಮಣ್ಣಿನ ಅರವಟಿಗೆ ಕಟ್ಟಿಸುವ ಕಾರ್ಯ ಎಲ್ಲ ಪತ್ರಕರ್ತರಿಂದ ಪತ್ರಿಕಾ ಭವನದ ಸುತ್ತಲಿನಲ್ಲಿರುವ ಗಿಡ ಮರಗಳಿಗೆ, ಹಕ್ಕಿ ಪಕ್ಷಿಗಳಿಗೆ ನೀರುಣಿಸುವ ಮಣ್ಣಿನ ಅರವಟಿಗೆ ಕಟ್ಟಿಸಿ ನೀರು ಹಾಕಿಸುವ ಮೂಲಕ ಹಿರಿಯ ಪತ್ರಕರ್ತ ಶರಣಪ್ಪ ಹಿರೇಮಠ ಅವರ ಶ್ರದ್ಧಾಂಜಲಿ ಸಭೆಗೆ ಸಂತಾಪ ಸೂಚಿಸಿ ಸಾರ್ಥಕ ಮೆರೆದರು. ಇದೇ ವೇಳೆ ವನಸಿರಿ ಫೌಂಡೇಶನ್ ಸದಸ್ಯ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಮುಸ್ತಫಾ, ದುರ್ಗೇಶ್, ವೀರೇಶ್ ಗಡ್ಡಿಮಾಳ್, ಚನ್ನಬಸವ, ಪಂಪಪತಿ, ವೀರೇಶ್ ಹೊಸಳ್ಳಿ, ಕಿರಣ್ ಕುಮಾರ್, ಲಕ್ಷ್ಮಣ್, ಕಾಸಿಂ ಸಾವ್, ವೆಂಕಟೇಶ್ ಬೂತ್ಲದಿನ್ನಿ, ನಾಗರಾಜ್ ಸೇರಿದಂತೆ ಅನೇಕ ಪತ್ರಕರ್ತರಿದ್ದರು. ಜೀವಿಸಿರುವಂಥ ಸ್ನೇಹಿತನಿಗೆ ಒಳ್ಳೆಯ ಸಾವು ಬರಬೇಕಾಗಿತ್ತು, ಇನ್ನೂ ಹೆಚ್ಚು ಬದುಕಬೇಕಾಗಿತ್ತು. ಅವರು ಇಲ್ಲದೇ ಇರುವಂಥದ್ದು ತುಂಬ ಖೇದ ಉಂಟಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ಇಷ್ಟು ಕುಟುಂಬಕ್ಕೆ ದುಃಖ ಸಹಿಸುವಂಥ ಶಕ್ತಿ ಲಭಿಸಲಿ ಅಂತೇಳಿ ನಾವು ಕೂಡ ಆಶಿಸ್ತಾ ಮುಗಿಸ್ತೇನೆ. ಸುಮಾರು 2000-2005ವರೆಗೂ ನಮ್ಮ ಅಮರೇಗೌಡ, ನಾನು, ಕಂಬಳಿ ಸರ್, ಗುಡಿಯವರು, ಭೀಮಶಂಕರ ಕುಲಕರ್ಣಿ, 7 ಜನ ಟೀಮ್. ಬಹಳ ವರ್ಷ 7 ಜನ ಟೀಮೇ ನಮ್ದು. ನಮ್ದೆಲ್ಲ ಒಂದು ರೀತಿ ಅಂದ್ರೆ ಅದೊಂದು ಸ್ವಲ್ಪ ಭಿನ್ನವಾದ ಅಭಿಪ್ರಾಯ. 6 ಜನ ಒಂದು ರೀತಿ ಅಂದ್ರೆ ಏನಲ್ಲಪ್ಪ ನಾನು ಅವಾಗಿನಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಇದು ಮಾಡ್ತಿದ್ರು ಅವರು.
ಸೆಟ್ಕೊಂಡ್ಬಿಡತ್ತೆ. ಭೀಮಚಂದ್ರ ಒಂದ್ಸಲ ಅದನ್ನ ಕೂಲ್ ಮಾಡಬೇಕು, ಇಲ್ಲ ಶರಣ ಪವಾರ್ ಕೂಲ್ ಮಾಡಬೇಕು. ಇನ್ನು ಭೀಮಚಂದ್ರ ಅಂದ್ರೆ ಮೊದಲ ಸೀಟ್ ಬೇಕಾದ, ಯಾವಾಗಲೂ ಏ ಬಿಡೋ ಮರ ಎಲ್ಲರಿಗೂ ಮಂಚು ಮಾಡ, ನೀನಿಂದ ಬಂದ್ಬಿಡಪ್ಪ ಅಂತ ನನಗೆ ಹೇಳ್ತೇನೆ. ಎಲ್ಲರಿಗೂ ಮಂಚು ಮಾಡ ಇವ್ರಿಗೆ ಕಾಮನ್ ಮಾಡಿ ನನಗೆ ಶರಣಪ್ಪ ಅವರು ಇವೆಲ್ಲ ನನಗೆ ರಿಮೈಂಡ್ ಆಗ್ಬಿಟ್ಟು ಮೆಸೇಜ್ ನಲ್ಲಿ ನಾನು ಮೌನ ಆಗ್ಬಿಟ್ಟಿನಿ, ಏನು ಮಾತಾಡಕ್ ಬರಗಿಲ್ಲ ಅನ್ನೋದು ಮಾತ್ರ ಮೆಸೇಜ್ ಮಾಡೀನಿ. ಇವ್ರು ನಮ್ಮ ಜೊತೆ ಇಲ್ಲ ಅನ್ನೋದು ನೋಡಿದ್ರೆ ಸ್ವಲ್ಪ ನೋವು ಆಗ್ತಾ ಇದೆ ನನಗೆ. ಇಷ್ಟು ಬಿಟ್ಟು ನಾನು ಹೆಚ್ಚಿಗೆ ಮಾತಾಡಕ್ ಆಗಲ್ಲ. ಮತ್ತೆ ಇತ್ತೀಚೆಗೆ ಅವ್ರನ್ನ ಪತ್ರಕರ್ತ ಮಾಡಿದ್ರೆ ಆಶ್ಚರ್ಯ ಆಗ್ಬಿಡ್ತಾನೆ. ಅಲ್ಲ ನಾ ಮತ್ತೆ ಬಂದ್ಬಿಟ್ಟಲ್ಲ, ಇಲ್ಲ ಕರೆದ್ಬಿಟ್ರಪ್ಪ ಒಳ್ಳೆ ಅಂದ್ರೆ ಕೆರೆಕಿದ್ರೆ ಬಂದೆ ನಾನು ಆತ್ಮರಾಣಿ ಹೇರಲು ಮಾರಾಟಕ್ಕಿರಲ್ಲ ಅಂತ. ಅವ್ರಿಗೆ ಏನೇನೊಂದು ವಿಶೇಷ ಅಂದ್ರೆ ಅವ್ರಿಗೆ ಅಣ್ಣ ಅನ್ನಕ್ಕಿಂತ ಮುಂಚೆ ತಾವ ನಮ್ಮ ತಮ್ಮ ಅಂದ್ಬಿಡ್ತಾರೆ. ಆರಾಮ ತಮ್ಮ ಅಂದ್ಬಿಟ್ಟು ನಾವು ಆಟೋಮೆಟಿಕ್ ಅಣ್ಣ ಅಂದ್ಬಿಟ್ಟು ನಾವು ಇಲ್ಲಣ್ಣ ಆರಾಮಣ್ಣ ಹಂಗೆ ಅಂತೇಳಿ ಅವ್ರದ್ದು. ಆಮೇಲೆ ಭೀಮಚಂದ್ರ ಕುಲಕರ್ಣಿ ಕಮಲೇಶ್ವರ ಪರಿಚಯ ನನಗೆ. ಭೀಮಚಂದ್ರ ಕುಲಕರ್ಣಿ ಅವರ ನಮ್ಮ ಜೊತೆಗೆ ಮಾತಾಡ್ತಾರೆ. ಅವರ ಸ್ವಲ್ಪ ಟೀಕೆ ಮಾತಾಡ್ತಾರೆ. ಭೀಮಚಂದ್ರ ಕುಲಕರ್ಣಿ ಇವರು ನಾವು ಸ್ವಲ್ಪ ಜೂನಿಯರ್ ಅಲ್ಲ, ನಾವು ಇವ್ರ ಜೊತೆ ಮಾತಾಡೋಕೆ ಎದುರ್ತಿಲ್ಲ. ಕುಲಕರ್ಣಿಗೆ ಹೆಂಗೆ ಬೈದಿದ್ರೆ ಕುಲಕರ್ಣಿಗೆ ಬೈತಿದ್ದ. ಹಿಂಗಾಗಿ ಹಂಗೆ ಮಾಡ್ಕೊಂಡು ಹಿಂಗಾಗಿ ಯುವ ಪತ್ರಕರ್ತರು ಸ್ವಲ್ಪ ಮಾರ್ಗದರ್ಶನ ಕೊಡ್ತಾರೆ. ಒಂದ್ಸಲ ಅಂಬಲ್ಗೌಡ ಸುದ್ದಿ ಬರ್ಲಿಲ್ಲ, ನಾನು ಬಡಿದ್ದೆ ಅಂತ ಕೆಲ ಬಂದ್ಬಿಟ್ರಪ್ಪ. ನಾಡಗೌಡ ಸಪೋರ್ಟ್ ಮಾಡೋದು, ಅಣ್ಣ ನಾನು ಏಮನಪ್ಪ ಸಂಘಟಕ ಎಲ್ಲ ಹಿಂಗೆ ಮಾಡ್ತಾರೆ, ನಾಡಗೌಡರು ಸಪೋರ್ಟ್ ಮಾಡಿದ್ರೆ ಹಿಂಗೆ ಕಿರಿಕಿರಿ ಆಗ್ಬಿಡ್ತಾರೆ. ಹಂಗೆ ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ. ಸಮಾಜದಲ್ಲಿ ಗಂಡಿಗೆ ಆದ್ಯತೆ, ಗಂಡು ಏನು ಮಾಡಿದರೂ ನಡೆಯುತ್ತೆ. ಹೀಗೆ ಗಂಡಿನ ಕುರಿತು ಶ್ರೇಷ್ಠತೆಯ ವ್ಯಾಖ್ಯಾನಗಳು ಸಮಾಜದ ಸದಾ ಮಾನ್ಯತೆ ನೀಡುತ್ತಾ ಹೆಣ್ಣನ್ನು ಕೀಳರಿಮೆಯಿಂದ ನೋಡುವಂತೆ ಮಾಡಿದೆ. ಇದು ಬದಲಾಗಬೇಕೆಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಮೀನಾಕ್ಷಿ ಬಾಳಿ ಅವರು ಹೇಳಿದರು. ಇಂದು ತಾಲೂಕಿನ ಭೂತಲದಿನ್ನಿ ಗ್ರಾಮದಲ್ಲಿ ನಡೆದ 117ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ನಮ್ಮ ಸಂಘಟನೆ ಈ ವರ್ಷ ಘನತೆಯ ಬದುಕು ನಮ್ಮ ಹಕ್ಕು ಎಂದು ಘೋಷವಾಕ್ಯ ಇಟ್ಟುಕೊಂಡು ರಾಜ್ಯದಾದ್ಯಂತ ಕಾರ್ಯಕ್ರಮ ರೂಪಿಸುತ್ತಿದ್ದೇವೆ. ಮಹಿಳೆ ಬೆಳಗ್ಗಿನಿಂದ ರಾತ್ರಿಯವರೆಗೂ ಶ್ರಮವಹಿಸಿ ದುಡಿಯುತ್ತಾಳೆ. ಮನೆಯಲ್ಲಿ ಮತ್ತು ಹೊರಗಡೆ ದುಡಿದರೂ ಅವಳಿಗೆ ಸಮಾಜ ಗುರುತಿಸುವುದು 2ನೇ ದರ್ಜೆ. ಗಂಡು ಎಷ್ಟೇ ಕೆಟ್ಟವನಾಗಿದ್ದರೂ ಅವನಿಗೆ ಮೊದಲ ದರ್ಜೆ. ಇದು ಸಮಾಜ ಸದಾ ಕಾಪಾಡಿಕೊಂಡು ಬಂದ ಸಂಪ್ರದಾಯ. ದೇವರು ದಿಂಡಿರ ಹೆಸರಿನಲ್ಲಿ ಮಹಿಳೆಯರ ಮೇಲೆ ಶೋಷಣೆ ನಡೆಯುತ್ತಿದೆ. ಇವೆಲ್ಲವನ್ನು ವಿರೋಧಿಸುತ್ತಾ ಮಹಿಳೆಯರ ಘನತೆ ಹೆಚ್ಚಿಸಲು, ಅವರ ಮೇಲೆ ನಡೆಯುವ ಶೋಷಣೆ ತಪ್ಪಿಸಲು ನಮ್ಮ ಸಂಘಟನೆ ಪ್ರಯತ್ನಿಸುತ್ತಿದೆ ಎಂದರು. ಬೆಂಗಳೂರಿನಿಂದ ಆಗಮಿಸಿದ ಖಂಡರಾದ KS ಲಕ್ಷ್ಮಿ ಅವರು ಮಾತನಾಡಿ, ಇಂದು ಬೆಂಗಳೂರು ಹಾಗೂ ದೊಡ್ಡ ನಗರಗಳಲ್ಲಿ ದುಡಿಯುತ್ತಿರುವ ಮಹಿಳೆಯರ ಸಮಸ್ಯೆಗಳ ಕುರಿತು ಮತ್ತು ಒಬ್ಬಂಟಿ ಮಹಿಳೆ, ವಿಧವಾ ಮಹಿಳೆಯರ ಸಮಸ್ಯೆ ಕುರಿತು ವಿವರಣೆ ನೀಡುತ್ತಾ ಇದರ ವಿರುದ್ಧ JMS ಸಂಘಟನೆ ಹೇಗೆ ಕಾರ್ಯಕ್ರಮ ರೂಪಿಸುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಶಕುಂತಲಾ ಪಾಟೀಲ್, ಜಿಲ್ಲಾ ಕಾರ್ಯದರ್ಶಿ ವರಲಕ್ಷ್ಮಿ, ತಾಲೂಕಾ ಉಪಾಧ್ಯಕ್ಷರಾದ ಉಮಾ, ಪರಿಮಳ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು KPRS ತಾಲೂಕಾ ಅಧ್ಯಕ್ಷ H ವಿರೂಪಾಕ್ಷಗೌಡ ವೇದಿಕೆ ಮೇಲಿದ್ದರು. ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್ ಆಟ ಆಡಿಸಿ ವಿಜೇತರಿಗೆ ಬಹುಮಾನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ KPRS ಮುಖಂಡರಾದ ಬಸವಂತರಾಯಗೌಡ ಕಲ್ಲೂರ್, ನಾಗೇಶ್ ಗೌಡ, ನರೇಂದ್ರ ಬಾಬು, B ಲಿಂಗಪ್ಪ, M ಗೋಪಾಲಕೃಷ್ಣ, S ದೇವೇಂದ್ರಗೌಡ, ವಿಶ್ವನಾಥ್ ಬಳಗನೂರ್, ಶರೀಫುದ್ದೀನ್ ಪೋತ್ನಾಳ್ ಸೇರಿದಂತೆ ಭೂತಲದಿನ್ನಿ, ಕಲ್ಲೂರು, ಮಲ್ಲಾಪುರ ಗ್ರಾಮದ ಮಹಿಳೆಯರು, ಪುರುಷರು ಭಾಗವಹಿಸಿದ್ದರು. ಸನ್ರೈಸ್ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿನಿ ಸುಧಾ ಅವರು ಕಲಬುರಗಿ ವಿಭಾಗಕ್ಕೆ 5ನೇ ರ್ಯಾಂಕ್ ಪಡೆದು ಸಿಂಧನೂರು ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಇರ್ಫಾನ್ ಕೆ ಹೇಳಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿದ ಅವರು, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ GNM ವಿದ್ಯಾರ್ಥಿನಿ ಸುಧಾ ಕರ್ನಾಟಕ ರಾಜ್ಯ ಶುಶ್ರೂಷಾ ಇಲಾಖೆಯು ನಡೆಸಿದ ಪರೀಕ್ಷೆಯಲ್ಲಿ 81.56% ಪಡೆಯುವ ಮೂಲಕ ಕಲಬುರಗಿ ವಿಭಾಗಕ್ಕೆ 5ನೇ ಸ್ಥಾನ ಪಡೆದು ಸಿಂಧನೂರಿನ ಕೀರ್ತಿಯನ್ನು ಹೆಚ್ಚಿಸುವ ಜೊತೆಗೆ ರಾಜ್ಯ ಹಾಗೂ ಕಲಬುರಗಿ ವಿಭಾಗದಲ್ಲಿ ಸನ್ರೈಸ್ ಶಿಕ್ಷಣ ಸಂಸ್ಥೆಗೆ ಹೆಸರನ್ನು ತಂದಿದ್ದಾರೆ. ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈಯಲು ಕರೆ ನೀಡಿ ವಿದ್ಯಾರ್ಥಿನಿ ಸುಧಾ ಸಾಧನೆಗೆ ಕಾರಣೀಕರ್ತರಾದ ಕಾಲೇಜಿನ ಪ್ರಾಚಾರ್ಯರಾದ ರಾಜರ್ ಸಿರಿಲ್, ಉಪನ್ಯಾಸಕರಾದ ಶೋಭಾ ಪವರ್, ಸಂತೋಷಿ, ಭವಾನಿ, ಭಾಗ್ಯಶ್ರೀ, ವೀರೇಶ್, ಜ್ಞಾನೇಶ್ವರಿ, ಪ್ರಶಾಂತ್ ಹಾಗೂ ಪಾಲಕರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ರಾಯಚೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳ ಕಾರ್ಯಾಲಯ ರಾಯಚೂರು, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಗರದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ ಮಾನ್ಯ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಐನಗೌಡ ಪಾಟೀಲ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಐನಗೌಡ ಪಾಟೀಲ್ ಅವರು ಮಾತನಾಡಿ,
ತಾಲೂಕಿನ 2 ಗ್ರಾಮ ಪಂಚಾಯಿತಿಗಳಾದ ಬೂತಲದಿನ್ನಿ, ಗಾಂಧಿನಗರ ಇವುಗಳನ್ನು TB ಮುಕ್ತ ಗ್ರಾಮ ಪಂಚಾಯಿತಿ ಎಂದು ಘೋಷಣೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಸಿಂಧನೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು TB ಮುಕ್ತ ಗ್ರಾಮ ಪಂಚಾಯಿತಿ ಮಾಡಲು ಹಾಗೂ ಕ್ಷಯ ಮುಕ್ತ ಭಾರತಕ್ಕೆ ಎಲ್ಲರೂ ಶ್ರಮ ವಹಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ಸಹಾಯಕರಾದ ರಂಗನಾಥಗುಡಿ, ಸಂಗನಗೌಡ ಪಾಟೀಲ್, ಕ್ಷಯ ರೋಗ ತಾಲೂಕಾ ಮೇಲ್ವಿಚಾರಕರಾದ ಯಮನೂರಪ್ಪ, ಸುರೇಶ್ ರೆಡ್ಡಿ ವಿರುಪಾಪುರ್, ಸಂಗಮೇಶ್, ಹನುಮನಗೌಡ, ಸಿಬ್ಬಂದಿಗಳಾದ ಅಶ್ವಿನಿ, ಲಿಂಗಪ್ಪ, ಮಲ್ಲಪ್ಪ ಹಾಗೂ ಸನ್ರೈಸ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಆಶಾ ಕಾರ್ಯಕರ್ತರು ಭಾಗವಹಿಸಿ ಜನಜಾಗೃತಿ ಜಾಥಾ ಯಶಸ್ವಿಗೊಳಿಸಿದರು. ಆಶಾ ಕಾರ್ಯಕರ್ತೆಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಜಾರಿಗೆ ತಂದಿರುವ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿ ಮಾಡುವ ಕಾರಣ ನೀಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ರಚಿಸಿದೆ. ಇದು ಸರ್ಕಾರದ ನಿಯಂತ್ರಣದಲ್ಲಿ ಆಡಳಿತ ಇಲ್ಲದಿರುವುದು, ಅದನ್ನು ತನ್ನಿಂದ ನಿಯಂತ್ರಿಸಲು ಸಾಧ್ಯವಿಲ್ಲವೆಂದು ಸರ್ಕಾರವೇ ನೇರವಾಗಿ ಹೇಳುತ್ತಿದೆ. ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕಾದ ಆಡಳಿತ ವ್ಯವಸ್ಥೆಯು ಕುಸಿದಿದೆ ಎಂದು KRS ಪಕ್ಷದ ರಾಜ್ಯ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಹೇಳಿಕೆ ನೀಡಿದ್ದಾರೆ. ಈ ಸಮಿತಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಕ ಮಾಡಲಾಗಿದ್ದು, ಸಮಿತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳಿಗೆ ಮಾಸಿಕ ವೇತನ, ಸದಸ್ಯರಿಗೆ ಸಭಾ ಭತ್ಯೆ ನೀಡಲಾಗುತ್ತಿದ್ದು, ಇದರಿಂದ ಪ್ರತಿ ತಿಂಗಳು ಅಂದಾಜು 2 ಕೋಟಿ ಸರ್ಕಾರಕ್ಕೆ ಹೊರೆಯಾಗುತ್ತಿದೆ. ಸರ್ಕಾರದಲ್ಲಿ ಹಣವಿಲ್ಲದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಲಾಗುತ್ತಿಲ್ಲ. ಆದರೆ ವಾರ್ಷಿಕ 30 ಕೋಟಿ ಹಣವನ್ನು ಸರ್ಕಾರ ವೆಚ್ಚ ಮಾಡುತ್ತಿದೆ. ಶಕ್ತಿ ಯೋಜನೆಯ ಭಾಗವಾಗಿ ಸಾರಿಗೆ ನಿಗಮಗಳಿಗೆ 900 ಕೋಟಿ ಅಧಿಕ ಹಣ ಪಾವತಿಸಬೇಕಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಮುಂದುವರಿಸುವುದಾಗಿ, ಮುಂದೆಯೂ ಅದು ಇರುತ್ತದೆಂದು ಹೇಳಿದ್ದಾರೆ. ಇಷ್ಟು ನಿರ್ಲಜ್ಜೆಯಿಂದ ದುರಾಡಳಿತವನ್ನು ಸಮರ್ಥಿಸಿಕೊಂಡಿರುವುದು ಸಮಂಜಸವಲ್ಲ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದ್ದು, ಬಡವರಿಗೆ ನೀಡಬೇಕಾದ ಅನ್ನಭಾಗ್ಯದ ಅಕ್ಕಿಯನ್ನು ವಿತರಿಸದೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದ ಪ್ರಕರಣಗಳ ವಿಚಾರಣೆಗೆ ಲೋಕಾಯುಕ್ತ ಪೊಲೀಸರು ಅನುಮತಿ ಕೇಳಿದರೂ ಕೂಡ ಅನುಮತಿ ನೀಡದೆ ಸಾವಿರಾರು ಪ್ರಕರಣಗಳ ಕಡತಗಳು ಧೂಳು ಹಿಡಿಯುತ್ತಿವೆ. ಇವೆಲ್ಲವನ್ನು ಸರಿಪಡಿಸಬೇಕಾದ ಸರ್ಕಾರವು ಅಕ್ರಮಗಳಲ್ಲಿ ಮಿಂದೇಳುತ್ತಿದೆ. KRS ಪಕ್ಷದ ಸದಸ್ಯರು ಯಾವುದೇ ಭತ್ಯೆ, ಗೌರವಧನ ಪಡೆಯದೆ ಅನುಷ್ಠಾನ ಸಮಿತಿಯಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಲು ಸಿದ್ಧರಿದ್ದೇವೆ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕೆಂಬ ಉದ್ದೇಶವಿದ್ದರೆ ನಮ್ಮನ್ನು ನೇಮಕ ಮಾಡಿಕೊಂಡು ಸಾರ್ವಜನಿಕ ಹಣವನ್ನು ಉಳಿಸಲಿ, ಇಲ್ಲವೇ ತಕ್ಷಣ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ರದ್ದುಪಡಿಸಲಿ ಎಂದು KRS ಪಕ್ಷ ಆಗ್ರಹಿಸುತ್ತದೆ ಎಂದರು. ಮತ್ತೊಮ್ಮೆ ಮುಖ್ಯಾಂಶಗಳು. ನೀರನ್ನು ಮಿತವಾಗಿ ಬಳಸಿ ನಗರಸಭೆ ಅಧ್ಯಕ್ಷೆ ಪ್ರಿಯಾಂಕಾ ನಾಯಕ್ ಸಾರ್ವಜನಿಕರಲ್ಲಿ ಮನವಿ. ಹಿರಿಯ ಪತ್ರಕರ್ತ ಶರಣಪ್ಪ ಹಿರೇಮಠರಿಗೆ ಸಿಂಧನೂರು ಪತ್ರಕರ್ತರಿಂದ ನುಡಿ ನಮನ. ಸದಾ ಹೆಣ್ಣಿನ ಮನಸ್ಸಿನಲ್ಲಿ ಕೀಳಿರಿಮೆ ತುಂಬಲಾಗಿದೆ. ಮೀನಾಕ್ಷಿ ಬಾಳಿ. ಕಲಬುರಗಿ ವಿಭಾಗಕ್ಕೆ 5ನೇ ಸ್ಥಾನ ಪಡೆದ ಸನ್ರೈಸ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಸುಧಾ. ಭೂತಲದಿನ್ನಿ, ಗಾಂಧಿನಗರ TB ಮುಕ್ತ ಗ್ರಾಮ ಪಂಚಾಯಿತಿ ಎಂದು ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ. ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ ದ್ವಿತೀಯ PUC, ಕಲಾ ಮತ್ತು ವಿಜ್ಞಾನ ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT DHI ಕೋರ್ಸ್ಗಳು: ವಿದ್ಯಾರ್ಹತೆ SSLC ದ್ವಿತೀಯ PUC ವಿಜ್ಞಾನ, ಅವಧಿ 3 ವರ್ಷ. ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ, ನರ್ಸಿಂಗ್ GNM, ಪ್ಯಾರಾಮೆಡಿಕಲ್ DMLT ಹಾಗೂ DHI ಕಾಲೇಜ್ ಸಿಂಧನೂರು. ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಫೋನ್ ನಂಬರ್ 8197143588, 8904242655, 9036731385.
ಕಾರುಣ್ಯಾಶ್ರಮದ ಚನ್ನಬಸಯ್ಯ ಸ್ವಾಮಿಯರ ಮಠ. ಇಲ್ಲಿ ಸುಮಾರು 7 ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ದಾನಿಗಳು ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀರಿ. ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ. ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಏನೋ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ. ಈ ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರುಣ್ಯಾಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾನಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ. ಕಾರುಣ್ಯದಂತ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಬಾಳಿಗೆ ತಾವೆಲ್ಲರೂ ಬೆಳಕಾಗಲಿ ಅಂತೇಳಿ ವಿನಂತಿಸಿಕೊಳ್ತೀನಿ. ಜೈ ಜೈ ಭಾರತ್. ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ 11,000, 25,000, 51,000 ಕ್ಯಾಟಗರಿ ಮಾಡಿದೀವಿ. ತಮಗೆ ಅನುಕೂಲ ತಕ್ಕಂತೆ ಯಾರನ್ನ ದಾನಿಗಳಿದ್ರೆ ಕಾರುಣ್ಯಾಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ನಿವೇಶನಕ್ಕಾಗಿ ತಾವು ಕೈ ಜೋಡಿಸಬಹುದು. ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.